ಹಲೋ ಗೈಸ್, ಇವತ್ತಿನ ಕೇಸ್ ಏನಿದೆ ಇದು ಬೆಂಗಳೂರಲ್ಲೇ ನಡೆದಿರೋದು. 21 ಸೆಪ್ಟೆಂಬರ್ 2024 ಬೆಂಗಳೂರಿನ ವ್ಯಾಲಿಕಾವ ಏರಿಯಾದ ಒಂದು ಅಪಾರ್ಟ್ಮೆಂಟ್ ಇಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅಂಡ್ ಇದನ್ನ ನೋಟಿಸ್ ಮಾಡಿದ ಅಕ್ಕಪಕ್ಕ ಮನೆಯವರು ಆ ಮನೆ ಲ್ಯಾಂಡ್ ಲಾರ್ಡ್ ಅಂದ್ರೆ ಓನರ್ ಯಾರು ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಈ ತರ ಒಂದ್ ಮನೆಯಿಂದ ತುಂಬಾ ಸ್ಮೆಲ್ ಬರ್ತಾ ಇದೆ, ಇದೇನಿದೆ ಬೇಗ ಬಂದು ಚೆಕ್ ಮಾಡಿ ಅಂತ. ಅಂಡ್ ಅಲ್ಲಿಗೆ ಓನರ್ ಬಂದು ಆ ಮನೆ ರೆಂಟ್ ಬಾಡಿಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಎಷ್ಟು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿರಲ್ಲ. ಸೊ ಓನರ್ ಏನ್ ಮಾಡ್ತಾನೆ, ಕಾಂಟ್ರಾಕ್ಟ್ ನ ಓಪನ್ ಮಾಡಿ ನೋಡ್ತಾನೆ, ಅಲ್ಲಿ ಒಂದು ಎಮರ್ಜೆನ್ಸಿ ನಂಬರ್ ಇರುತ್ತೆ. ಆ ಎಮರ್ಜೆನ್ಸಿ ನಂಬರ್ ಬಂದು ಈ ಮನೆ ಬಾಡಿಗೆಲ್ ಇರ್ತಾರಲ್ಲ ಅವ್ರ ಅಮ್ಮದು ನಂಬರ್. ಅಂಡ್ ಅವ್ರಿಗೆ ಕಾಲ್ ಮಾಡಿ ಓನರ್ ಹೇಳ್ತಾನೆ, ಈ ತರ ನೀವಿರೋ ಮನೆಯಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಿದೆ, ನೀವೇ ಬರ್ತೀರಾ ಇಲ್ಲ ಲಾಕ್ ಹೊಡೆದಾಕಿ ನಾವೇ ಏನಿದೆ ಅಂತ ಹೋಗಿ ಚೆಕ್ ಮಾಡ್ಬೇಕಾ ಅಂತ ಕೇಳ್ತಾನೆ. ಅಂಡ್ ಫಾರ್ಚುನೇಟ್ಲಿ ಅಮ್ಮ ಹತ್ರ ಒಂದು ಸ್ಪೇರ್ ಕೀ ಇರುತ್ತೆ. ಅಂಡ್ ಅದನ್ನ ತಗೊಂಡು ಅಮ್ಮ ಸ್ಪಾಟಿಗೆ ಬರ್ತಾರೆ. ಈಗ ಅಮ್ಮ, ಮನೆ ಓನರ್ ಮತ್ತೆ ಅಕ್ಕಪಕ್ಕದವರೆಲ್ಲ ಸೇರಿ ಬಾಗ್ಲು ಓಪನ್ ಮಾಡಿದಾಗ ಅಲ್ಲಿಂದ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರತ್ತ. ಅಂಡ್ ಅದೊಂದೇ ಅಲ್ಲ, ಗೋಡೆಗಳು ಮತ್ತೆ ನೆಲದ ಮೇಲೆಲ್ಲ ರಕ್ತ ಬಿದ್ದಿರತ್ತ. ಅಂಡ್ ಬಾಡಿ ಪಾರ್ಟ್ಸ್ ಚಿತ್ರವಾಗಿ ಬಿದೋಗ್ಬಿಟ್ಟಿರತ್ತ. ಅಂಡ್ ಇದು ನೋಡಿದಮ್ಮ ಅಲ್ಲೇ ತಲೆ ಸುತ್ತ ಬಿದೋಗ್ತಾರೆ. ಅಂಡ್ ಓನರ್ ಮತ್ತೆ ಕೆಲವು ಅಕ್ಕಪಕ್ಕ ಮನೆಯವರು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ. ಅಂಡ್ ಪೊಲೀಸ್ ಅವರಿಗೂ ಕೂಡ ಆ ಸ್ಮೆಲ್ ನ ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನೋಡಿ, ಈಗ ಪೊಲೀಸ್ ಅವರು ಅಂದ್ರೆ ಅವ್ರು ತುಂಬಾ ಡೆತ್ ಸ್ಪಾಟ್ಸ್ ನೋಡಿರ್ತಾರೆ ಅಂಡ್ ಮಾರ್ಚರಿ ಎಲ್ಲ ಅವ್ರಿಗೆ ತುಂಬಾ ಕಾಮನ್ ಆಗಿರುತ್ತೆ. ಅಂಡ್ ಈ ಸ್ಮೆಲ್ ಅವ್ರಿಗೆ ಏನು ಅಲ್ವೇ ಎಲ್ಲ ಆಗಿರ್ಬೇಕು, ಬಟ್ 2-3 ಮಾಸ್ಕ್ ಹಾಕೊಂಡ್ರು ಅವ್ರಿಗೆ ಆ ಸ್ಮೆಲ್ ತಡ್ಕೊಳಕ್ ಆಗಲ್ಲ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಒಳಗೋಗಿ ಪೊಲೀಸ್ ಅವ್ರು ನೋಡ್ತಾರೆ, ಎಲ್ಲಾ ಕಡೆ ಬ್ಲಡ್ ಬಿದ್ದಿರುತ್ತೆ ಅಂಡ್ ಯಾರ್ದೋ ಬಾಡಿ ಪಾರ್ಟ್ಸ್ ಎಲ್ಲ ಚಿತ್ರವಾಗಿ ಬಿದ್ದಿರುತ್ತೆ. ಅಂಡ್ ಅಲ್ಲಿ ಒಂದು ಫ್ರಿಡ್ಜ್ ಇರುತ್ತೆ. ಆ ಫ್ರಿಡ್ಜ್ ಹೆಂಗಂದ್ರೆ ಮುಕ್ಕಾಲ್ ಭಾಗ ಕ್ಲೋಸ್ ಆಗಿರುತ್ತೆ ಅಂಡ್ ಕಾಲ್ ಭಾಗ ಮಾತ್ರ ಓಪನ್ ಆಗಿರುತ್ತೆ. ಅಂಡ್ ಅದರಿಂದ ಬ್ಲಡ್ ಬರ್ತಾ ಇರುತ್ತೆ. ಸೊ ಒಬ್ಬ ಪೊಲೀಸ್ ಹೋಗಿ ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅಂಡ್ ಒಂದ್ ಕ್ಷಣ ಅವನ್ ಕೂಡ ಶಾಕ್ ಆಗ್ತಾನೆ. ಯಾಕಂದ್ರೆ ಅದ್ರ ಒಳಗೆ ಒಂದು ಮನುಷ್ಯನ್ ಬಾಡಿನ ಪೀಸ್ ಆಗಿ ಕಟ್ ಮಾಡಿ ಡಂಪ್ ಮಾಡಿರ್ತಾರೆ. ಅಂಡ್ ಆ ಫ್ರಿಡ್ಜ್ ನ 2ನೇ ಶೆಲ್ಫ್ ಅಲ್ಲಿ ಒಂದು ತಲೆ ಇರುತ್ತೆ. ಅಂಡ್ ಇದನ್ನೆಲ್ಲ ನೋಟಿಸ್ ಮಾಡಿ ಪೊಲೀಸರು ಫೋರೆನ್ಸಿಕ್ಸ್ ನ ಕರೆಸ್ತಾರೆ. ಅಂಡ್ ಫೋರೆನ್ಸಿಕ್ಸ್ ಇನ್ವೆಸ್ಟಿಗೇಷನ್ ಪ್ರಕಾರ ನಮಗ್ ಗೊತ್ತಾಗುತ್ತೆ, ಅದು ಆ ಬಾಡಿ ಏನಿದೆ ಅದು ಒಂದು ಹೆಣ್ಮಗು ಅಂದ್ರೆ ಒಂದು ಮಹಾಲಕ್ಷ್ಮಿಗೆ ಅನ್ನೋ ಒಂದು ಹುಡುಗಿಗೆ ಸೇರಿದ್ದು. ಅಂಡ್ ಅವ್ರ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ಇದು ಡೆತ್ ಆಗಿ ಆಲ್ಮೋಸ್ಟ್ ಒಂದು 19 ಡೇಸ್ ಆಗಿರ್ಬೋದು. ಸೊ ಇವಾಗ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಇನ್ಸಿಡೆಂಟ್ ಆಗಿದ್ದು 21 ಸೆಪ್ಟೆಂಬರ್ ಅಂಡ್ ಫಾರೆನ್ಸಿಕ್ಸ್ ಪ್ರಕಾರ ಒಂದು 19 ಡೇಸ್ ಬ್ಯಾಕ್ ಡೆತ್ ಆಗಿದೆ ಅಂದ್ರೆ ಒಂದು 3rd ಇಲ್ಲ 4th ಸೆಪ್ಟೆಂಬರ್ ಆ ಬಾಡಿ ಡೆತ್ ಆಗಿರ್ಬೋದು. ಈ ಡೇಟ್ ತುಂಬಾ ಇಂಪಾರ್ಟೆಂಟ್ ಈ ಕೇಸ್ಗೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ತರ ಕೇಸ್ಗಳಲ್ಲಿ ಮೀಡಿಯಾ ಅಟೆನ್ಷನ್ ತುಂಬಾ ಸಿಗುತ್ತೆ ಅಂಡ್ ಪೊಲೀಸ್ ಅವ್ರ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಅಂಡ್ ಈ ಕೇಸಲ್ಲಿ ಸಹ ಅದೇ ಆಗುತ್ತೆ. ಅಂಡ್ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಮಹಾಲಕ್ಷ್ಮಿ ಮದ್ವೆ ಆಗಿ ಡೈವರ್ಸ್ ಆಗಿತ್ತು ಅಂತ. ಅಂಡ್ ಈ ಕೇಸ್ಗಳಲ್ಲಿ ಪೊಲೀಸ್ ಅವ್ರದ್ದು ಮೊದಲನೇ ಡೌಟ್ ಬರೋದೆ ಎಕ್ಸ್ ಹಸ್ಬೆಂಡ್ಸ್ ಮೇಲೆ. ಸೊ ಪೊಲೀಸ್ ಅವರು ಡೈರೆಕ್ಟ್ ಆಗಿ ಮಹಾಲಕ್ಷ್ಮಿ ಎಕ್ಸ್ ಹಸ್ಬೆಂಡ್ ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಡ್ ತುಂಬಾ ಹೊತ್ತು ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಎಕ್ಸ್ ಹಸ್ಬೆಂಡ್ಗೂ ಈ ಮರ್ಡರ್ಗೂ ಯಾವುದೇ ರೀತಿಯಾದ ಲಿಂಕ್ ಇಲ್ಲ ಅಂತ. ಯಾಕಂದ್ರೆ ಪೊಲೀಸ್ ಅವರು ಆ ಎಕ್ಸ್ ಹಸ್ಬೆಂಡ್ ಫೋನ್ ರೆಕಾರ್ಡ್ಸ್, ಲೊಕೇಶನ್ಸ್ ಇದೆಲ್ಲಾನು ಟ್ರ್ಯಾಕ್ ಮಾಡ್ತಾರೆ. ಅಂಡ್ ಮಹಾಲಕ್ಷ್ಮಿ ಮನೆ ಏನಿದೆ ಅದ್ರ ಅಕ್ಕಪಕ್ಕದ ಮನೆ ಮತ್ತೆ ಅಂಗಡಿಗಳದ್ದು CCTV ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಅಂಡ್ ಅದರಿಂದ ಗೊತ್ತಾಗುತ್ತೆ ಎಕ್ಸ್ ಹಸ್ಬೆಂಡ್ ಮಹಾಲಕ್ಷ್ಮಿ ಮನೆ ಹತ್ರ ಆ ದಿನ ಬಂದಿಲ್ಲ ಅಂತ. ಸೊ ಈಗ ಎಕ್ಸ್ ಹಸ್ಬೆಂಡ್ ಆ ಮರ್ಡರ್ ಪಿಕ್ಚರ್ ಇಂದ ಔಟ್. ನೆಕ್ಸ್ಟ್ ಪೊಲೀಸ್ ಅವರು ಮಹಾಲಕ್ಷ್ಮಿ ವರ್ಕ್ ಮಾಡ್ತಿದ್ದ ಪ್ಲೇಸ್ ಅಲ್ಲಿ ಅವ್ರ ಕೋವರ್ಕರ್ಸ್ ಮತ್ತೆ ಮಹಾಲಕ್ಷ್ಮಿ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲಾರನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಡ್ ಅವ್ರೆಲ್ಲಾರನು ಒಂದು ದಿನ ಈ ಜಾಗಕ್ಕೆ ಬನ್ನಿ, ನಾನು ನಿಮ್ಮೆಲ್ಲ ಇನ್ವೆಸ್ಟಿಗೇಟ್ ಮಾಡ್ಬೇಕು, ನಿಮ್ ಸ್ಟೇಟ್ಮೆಂಟ್ಸ್ ತಗೋಬೇಕು ಅಂತ ಹೇಳಿರ್ತಾರೆ. ಎಲ್ಲಾರು ಬರ್ತಾರೆ, ಬಟ್ ಒಬ್ರನ್ ಬಿಟ್ಟು, ಅವನ ಹೆಸರೇ ಮುಕ್ತಿ ರಾಜನ್ ರಾಯ್. ಸೊ ಈಗ ಆಬ್ವಿಯಸ್ ಆಗಿ ಪೊಲೀಸ್ ಅವ್ರ ಡೌಟ್ ಎಲ್ಲ ಮುಕ್ತಿ ಮೇಲೆ ಬಂದಿರುತ್ತೆ. ಅಂಡ್ ಅವನ್ ಫೋನ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಅವನದು ಲಾಸ್ಟ್ ಫೋನ್ ರೆಕಾರ್ಡ್ ಬಂದು ವೆಸ್ಟ್ ಬೆಂಗಾಲ್ ಇಂದ ಆಗಿದೆ ಅಂತ. ಸೊ ಈಗ ಬ್ಯಾಂಗ್ಳೂರ್ ಪೊಲೀಸ್ ಅವರು 3 ಯೂನಿಟ್ ಆಗಿ ಡಿವೈಡ್ ಆಗ್ತಾರೆ. ಅಂಡ್ ಅವರೆಲ್ಲರೂ ಅದೇ ರಾತ್ರಿ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ. ಬಟ್ ಅಲ್ಲಿಗೆ ಹೋದ್ರು ಅವ್ರಿಗೆ ಯಾವುದೇ ರೀತಿಯಾದ ಪಾಸಿಟಿವ್ ರಿಸಲ್ಟ್ ಸಿಗಲ್ಲ, ಯಾಕಂದ್ರೆ ಮುಕ್ತಿ ಅಲ್ಲೂ ಸಹ ಇರಲ್ಲ. ಬಟ್ ಒಂದ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅವ್ರಿಗೆ, ಒಡಿಶಾದಲ್ಲಿ ಮುಕ್ತಿ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಇದಾರೆ ಅಂತ. ಅಂಡ್ ಮುಕ್ತಿ ಕೂಡ ತುಂಬಾ ಸತಿ ವೆಸ್ಟ್ ಬೆಂಗಾಲ್ ಇಂದ ಒಡಿಶಾ ಇಂದ ವೆಸ್ಟ್ ಬೆಂಗಾಲ್ಗೆ ಟ್ರಾವೆಲ್ ಮಾಡಿದ್ದಾನೆ.
ಸೊ ಈಗ ಪೊಲೀಸ್ ಅವರು ವೆಸ್ಟ್ ಬೆಂಗಾಲ್ ಇಂದ ಒಡಿಶಾಗ್ ಬರ್ತಾರೆ. ಬಟ್ ಪೊಲೀಸ್ ಅವರು ತುಂಬಾ ತಡವಾಗಿ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಮುಕ್ತಿ ನೇಣ್ ಹಾಕೊಂಡು ಸತ್ತೋಗಿರ್ತಾನೆ. ಮುಕ್ತಿನ ಸಾಯಿಸಿದ್ ಯಾರು? ಮಹಾಲಕ್ಷ್ಮಿನ ಅಷ್ಟು ಕ್ರೂರವಾಗಿ ಸಾಯಿಸೋದಕ್ಕೆ ರೀಸನ್ ಆದ್ರೂ ಏನು? ಇಲ್ಲಿ ಮಹಾಲಕ್ಷ್ಮಿನ ಸಾಯಿಸಿದವ್ರೆ ಮುಕ್ತಿನ ಸಾಯಿಸಿ ಅದನ್ನ ಒಂದು ಸೂಸೈಡ್ ಅಂತ ಪೋರ್ಟ್ರೇ ಮಾಡ್ತಾ ಇದಾರ. ಇದೆಲ್ಲದಕ್ಕೂ ಆನ್ಸರ್ ಬೇಕಂದ್ರೆ ನಾವು ಫಸ್ಟ್ ಮಹಾಲಕ್ಷ್ಮಿ ಬ್ಯಾಕ್ ಗ್ರೌಂಡ್ ಮತ್ತೆ ಮುಕ್ತಿಗೂ ಮಹಾಲಕ್ಷ್ಮಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಮಹಾಲಕ್ಷ್ಮಿ ಫ್ಯಾಮಿಲಿ ಏನಿದೆ, ಇವರು ನೇಪಾಳ ಅವರು. ಇವರು ಬೆಂಗಳೂರಿಗೆ ಮೈಗ್ರೇಟ್ ಆಗಿ 35 ಇಯರ್ಸ್ ಆಗಿರುತ್ತೆ. ಅಂಡ್ ಇವರು ಬೆಂಗಳೂರಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ಗೋಸ್ಕರ ಬಂದಿರ್ತಾರೆ. ಮಹಾಲಕ್ಷ್ಮಿ ಮಾಲ್ ನ ಒಂದು ಸಲೂನ್ ಅಂಗಡಿಲಿ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅಂಡ್ 2019 ಅಲ್ಲಿ ಮಹಾಲಕ್ಷ್ಮಿಗೂ ಹೇಮಂತ್ ದಾಸ್ಗೂ ಮದ್ವೆ ಆಗುತ್ತೆ. 4 ವರ್ಷದ ಮಗು ಇದ್ರು ಕೂಡ ಇವ್ರ ಲೈಫ್ ಅಲ್ಲಿ ಒಂದೊಳ್ಳೆ ಮೂವ್ಮೆಂಟ್ಸ್ ಆಗ್ಲಿ ಇಲ್ಲ ಸ್ವೀಟ್ ಮೆಮೊರೀಸ್ ಆಗ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ತುಂಬಾ ಜಗಳ ಆಡ್ತಿರ್ತಾರೆ ಇವ್ರು ಯಾವಾಗ್ಲೂ. ಅಂಡ್ ಹೋಗ್ತಾ ಹೋಗ್ತಾ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ತುಂಬಾ ಚೇಂಜಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಅವಳು ಅವ್ರ ಕೋ ವರ್ಕರ್ಸ್ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾಳೆ. ಓಕೆ ಫೈನ್, ಈಗ ನನ್ ಜೊತೆ ಕೆಲಸ ಮಾಡ್ತಾರೆ ಅಂದ್ರೆ ನಾನು ಅವ್ರ ಜೊತೆ ತಮಾಷೆ ಮಾಡೋದಾಗ್ಲಿ ಇಲ್ಲ ಮಾತಾಡೋದಾಗ್ಲಿ ಅದೆಲ್ಲ ತುಂಬಾ ಕಾಮನ್. ಬಟ್ ಮಹಾಲಕ್ಷ್ಮಿ ಅವ್ರ ಕೋ ವರ್ಕರ್ಸ್ ಜೊತೆ ಆಚೆ ತಿರ್ಗಾಡೋದು ಮತ್ತೆ ಮೂವಿಗೆ ಹೋಗೋದೆಲ್ಲ ತುಂಬಾ ಜಾಸ್ತಿ ಮಾಡಿರ್ತಾರೆ. ಇದನ್ನೆಲ್ಲ ನೋಟಿಸ್ ಮಾಡಿದ್ ಹೇಮಂತ್ ದಾಸ್ ಮಹಾಲಕ್ಷ್ಮಿ ಹತ್ರ ಹೋಗಿ ಹೇಳ್ತಾನೆ, ನೋಡಿ ನೀನ್ ಇದೇನ್ ಮಾಡ್ತಿದ್ಯಾ ಇದು ತುಂಬಾ ಕೆಟ್ಟ ಕಾಣಿಸ್ತಾ ಇದೆ. ಅಂಡ್ ಇದು ನಮ್ ಫ್ಯಾಮಿಲಿ ಮೇಲೂ ತುಂಬಾ ಕೆಟ್ಟ ಒಪಿನಿಯನ್ ಬರ್ತಾ ಇದೆ, ಆಚೆ ಚೆನ್ನಾಗ್ ಕಾಣಿಸ್ತಾ ಇಲ್ಲ, ಇದನ್ನ ಇಲ್ಲೇ ನಿಲ್ಲಿಸು ಅಂತ ಅವ್ನು ಎಷ್ಟು ಹೇಳಿದ್ರು ಮಹಾಲಕ್ಷ್ಮಿ ಈ ಮಾತಿಗೆ ಕ್ಯಾರೆ ಅನ್ನಲ್ಲ. ಸೊ ಫೈನಲಿ ಇವರಿಬ್ರು ಡಿಸೈಡ್ ಮಾಡಿ ನಾವಿಬ್ರು ಡೈವರ್ಸ್ ತಗೊಳ್ಳೋಣ ಅನ್ನೋ ಡಿಸಿಷನ್ ಬರ್ತಾರೆ. ಅಂಡ್ ಇಂತಹ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಮಗು ಕಸ್ಟಡಿನ ಅಮ್ಮನ್ಗೆ ಕೊಡ್ತಾರೆ. ಯಾಕಂದ್ರೆ ಅಪ್ಪ ಕೆಲ್ಸ ಬಿಸಿ ಇರ್ತಾರೆ, ಮಗುಗ್ ಬೇಕಾಗಿರೋ ಟೈಮ್ ಆಗ್ಲಿ ಇಲ್ಲ ಲವ್ ಆಗ್ಲಿ ಕೊಡೋಕ್ ಆಗಲ್ಲ ಅಂತ ಕೋರ್ಟ್ ಅಮ್ಮಂಗೆ ಕಸ್ಟಡಿ ಕೊಡುತ್ತೆ. ಅಂಡ್ ಈ ಕೇಸಲ್ಲೂ ಕೂಡ ಅದೇ ಆಗೋದು. ಮಗು ಕಸ್ಟಡಿನ ಮಹಾಲಕ್ಷ್ಮಿಗೆ ಕೊಡ್ತಾರೆ. ಬಟ್ 4 ತಿಂಗಳಾದ್ಮೇಲೆ ಮಹಾಲಕ್ಷ್ಮಿ ಮಗುನ ಹೇಮಂತ್ ದಾಸ್ ಹತ್ರ ಬಿಡ್ತಾರೆ. ನನ್ಗೆ ಈ ಮಗು ಕಸ್ಟಡಿ ಬೇಡ, ಈ ಮಗು ನೀನೇ ನೋಡ್ಕೊ, ನನ್ಗೆ ಈ ಮಗು ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಮಗುನ ಹೇಮಂತ್ ದಾಸ್ ಹತ್ರನೇ ಬಿಟ್ಟು ಇವಳು ಹೋಗ್ತಾಳೆ. ಅಂಡ್ ಈಗ ಮಹಾಲಕ್ಷ್ಮಿ ಅವ್ರ ಅಮ್ಮನ ಜೊತೆನೂ ಇರಲ್ಲ. ಯಾಕಂದ್ರೆ ಅವ್ರ ಅಮ್ಮ ಯಾವಾಗ್ಲೂ ನೋಡು ಇದು ನೀನ್ ಮಾಡ್ತಿರೋ ತಪ್ಪಿದೆ, ನೀನ್ ಇವಾಗ್ಲೂ ಸಹ ಹೇಮಂತ್ ಹತ್ರ ಹೋಗ್ಬೇಕು, ನೀವಿಬ್ರು ಒಂದೊಳ್ಳೆ ಲೈಫ್ ಇದೆ, ನೀವು ಒಂದೊಳ್ಳೆ ಲೈಫ್ ಲೀಡ್ ಮಾಡ್ಬೇಕಂತ ಹೇಳಿ ಟಾರ್ಚರ್ ಮಾಡ್ತಿರ್ತಾರೆ. ಸೊ ಮಹಾಲಕ್ಷ್ಮಿ ನಾನೊಂದು ಇಂಡಿಪೆಂಡೆಂಟ್ ಹುಡುಗಿ, ನಾನೊಂದು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತೀನಿ ಅಂತ ಅವಳೇ ಒಂದು ಸಪರೇಟ್ ಮನೆ ಮಾಡ್ಕೊಂಡ್ ಬರ್ತಾಳೆ. ಅದೇ ಈ ವ್ಯಾಲಿ ಕವದ ಅಪಾರ್ಟ್ಮೆಂಟ್. ಸೊ ಈಗ ಮಹಾಲಕ್ಷ್ಮಿ ಲೈಫ್ ಅಲ್ಲಿ ಅವ್ರ ಹಸ್ಬೆಂಡ್ ಇಲ್ಲ, ಅವ್ರ ಅಮ್ಮ ಇಲ್ಲ ಅಂಡ್ ಮಗು ಕೂಡ ಇಲ್ಲ. ಸೊ ಮಹಾಲಕ್ಷ್ಮಿ ಲೈನ್ ಕ್ಲಿಯರ್ ಆಯ್ತು. ಅಂಡ್ ಇದಾದ್ಮೇಲೆ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೇಂಜಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮಹಾಲಕ್ಷ್ಮಿ ತುಂಬಾ ಜನರ ಹತ್ರ ಅಫೇರ್ಸ್ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಈ ಟೈಮ್ ಅಲ್ಲೇ ಮುಕ್ತಿ ರಾಜನ್ ರಾಯ್ ಮಹಾಲಕ್ಷ್ಮಿ ಲೈಫ್ ಅಲ್ಲಿ ಎಂಟ್ರಿ ಕೊಡೋದು. ಅಂಡ್ ಮಹಾಲಕ್ಷ್ಮಿ ಮತ್ತೆ ಮುಕ್ತಿ ಹೇಗೆ ಎಕ್ಸಾಕ್ಟ್ ಆಗಿ ಮೀಟ್ ಆದ್ರು ಅನ್ನೋ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಎಲ್ಲೂ ಸಿಕ್ಕಿಲ್ಲ. ಬಟ್ ಒಂದೊಳ್ಳೆ ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಗೋ ಅವ್ರದ್ದು ರಿಲೇಶನ್ಶಿಪ್ ಕೊನೆಗೆ ಲವ್ ಆಗಿ ಟರ್ನ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಟೈಮ್ ಆದಂಗೆ ಮಹಾಲಕ್ಷ್ಮಿ ಮುಕ್ತಿಗೆ ನನ್ನ ಮದ್ವೆ ಆಗು ಅಂತ ತುಂಬಾ ಕಾಡಿಸ್ತಿರ್ತಾಳೆ. ಅಂಡ್ ದುಡ್ಡಿನ ದುರಾಸೆ ಇದ್ದ ಮಹಾಲಕ್ಷ್ಮಿ ನನಗೆ ದುಡ್ಡು ಕೊಡು, ನಾನು ಹತ್ತು ಹೋಗ್ಬೇಕು, ನಾನು ಎತ್ತು ಹೋಗ್ಬೇಕು, ನನ್ಗೆ ಈ ಎಮರ್ಜೆನ್ಸಿ ಇದೆ ಅಂತ ತುಂಬಾ ಟಾರ್ಚರ್ ಮಾಡ್ತಿರ್ತಾಳೆ. ಇಲ್ಲಿ ಮುಕ್ತಿಗೆ ಒಂದ್ ಗೊತ್ತಿರುತ್ತೆ, ನಾನು ಅವಳ ಮದ್ವೆ ಆದ್ರೆ ನಾನು ಯಾವತ್ತೂ ಖುಷಿಯಾಗಿರಕ್ಕಾಗಲ್ಲ ಅಂತ. ಯಾಕಂದ್ರೆ ಮುಕ್ತಿ ಆಲ್ರೆಡಿ ಅವಳದು ಪಾಸ್ಟ್ ನೋಡಿರ್ತಾನೆ. ಅಂಡ್ ಇಂಪಾರ್ಟೆಂಟ್ಲಿ ಮಹಾಲಕ್ಷ್ಮಿ ಮುಕ್ತಿ ಜೊತೆ ಇದ್ದಾಗ್ಲೇ ಅವಳಿಗೆ ಬೇರೆ ಬಾಯ್ ಫ್ರೆಂಡ್ಸ್ ಕೂಡ ಇರ್ತಾರೆ. ಅಂಡ್ ಇವಾಗ ಮುಕ್ತಿ ಮತ್ತೆ ಮಹಾಲಕ್ಷ್ಮಿ ಇಬ್ರು ಜೊತೆಗಿದ್ದಾಗ ಈ ಟಾಪಿಕ್ ಕಡೆ ಬರ್ತಿತ್ತು. ಅಂಡ್ ಮಹಾಲಕ್ಷ್ಮಿ ಯಾವ ಲೆವೆಲ್ಗೆ ಹೋಗಿದ್ಲು ಅಂದ್ರೆ ಅವಳು ಈಗ ಮುಕ್ತಿ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡಿರ್ತಾಳೆ. ಅಂಡ್ ಬೈಟ್ ಕೂಡ ಮಾಡ್ತಿರ್ತಾಳೆ. ಆದ್ರೆ 3rd ಸೆಪ್ಟೆಂಬರ್ ಇದೆಲ್ಲದ್ರಿಂದ ಸಾಕಾಗಿದ್ ಮುಕ್ತಿ ಅಲ್ಲೇ ಇದ್ದ ಒಂದು ಆಬ್ಜೆಕ್ಟ್ ತಗೊಂಡು ಮಹಾಲಕ್ಷ್ಮಿ ತಲೆಗೆ ಜೋರಾಗಿ ಹೊಡ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮುಕ್ತಿಗೆ ಅವ್ನು ಮಾಡಿದ ಮಿಸ್ಟೇಕ್ ರಿಯಲೈಸ್ ಆಗುತ್ತೆ. ಅಂಡ್ ಅವನು ಆ ರಾತ್ರಿ ಪೂರ್ತಿ ಹೇಗೆ ಒಂದು ಬಾಡಿನ ಡಿಸ್ಪೋಸ್ ಮಾಡೋದು, ಹೇಗೆ ಮರ್ಡ್ರಿಂದ ಎಸ್ಕೇಪ್ ಆಗೋದು ಅಂತ ಗೂಗಲ್ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅದು 4th ಸೆಪ್ಟೆಂಬರ್ ಅವನೊಂದು ಪಾತ್ರೆ ಅಂಗಡಿಗೆ ಹೋಗಿ ಒಂದು ನೈಫ್ ನ ತಗೋತಾನೆ.
ಇದು ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತ. ಮುಕ್ತಿ ಆ ನೈಫ್ ನ ಇಟ್ಕೊಂಡು ಮಹಾಲಕ್ಷ್ಮಿ ಬಾಡಿನ ಪೀಸ್ ಆಗಿ ಕಟ್ ಮಾಡ್ತಾನೆ. ಅಂಡ್ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ಅಂದ್ರೆ ಫೋರೆನ್ಸಿಕ್ ರಿಪೋರ್ಟ್ಸ್ ಪ್ರಕಾರ ಮುಕ್ತಿ ಮಹಾಲಕ್ಷ್ಮಿ ಬಾಡಿನ 59 ಪೀಸಸ್ ಆಗಿ ಕಟ್ ಮಾಡಿರ್ತಾನೆ. ಬೇಸಿಕಲಿ ಅವನ ಐಡಿಯಾ ಇದ್ದಿದ್ದು ಮಹಾಲಕ್ಷ್ಮಿ ಬಾಡಿನ ಪೀಸ್ ಆಗಿ ಕಟ್ ಮಾಡಿ ಅದನ್ನ ಒಂದ್ ಚೀಲಕ್ ಹಾಕೊಂಡು ಅದನ್ನ ಎಲ್ಲಾದ್ರೂ ಒಂದ್ ಆಚೆ ಕಡೆ ಡಿಸ್ಪೋಸ್ ಮಾಡ್ಬಿಡೋಣ ಅಂತ. ಬಟ್ ವ್ಯಾಲಿಕಾವಾ ಏರಿಯಾ ಎಂತದ್ದು ಅಂದ್ರೆ ಅಲ್ಲಿ ರಾತ್ರಿ ಕೂಡ ಜನ ತುಂಬಾ ಓಡಾಡ್ತಿರ್ತಾರೆ ಅಂಡ್ ಅಕ್ಕಪಕ್ಕ ಮನೆಯವರೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋರು. ಸೊ ಮುಕ್ತಿಗೆ ಅರ್ಥ ಆಗುತ್ತಾ ನಾನ್ ಈ ಬಾಡಿನ ಆಚೆ ತಗೊಂಡೋಗಕ್ಕಾಗಲ್ಲ, ಇದನ್ನ ಡಿಸ್ಪೋಸ್ ಮಾಡಕ್ ಆಗಲ್ಲ ಅಂತ. ಸೊ ಅವನು ಆ ಬಾಡಿನೆಲ್ಲ ಒಂದು ಫ್ರಿಡ್ಜ್ ಒಳಗೆ ಡಂಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದು ಮಹಾಲಕ್ಷ್ಮಿಯ ಕೊನೆ ಮೂಮೆಂಟ್ಸ್ ಆಗಿರುತ್ತೆ. ಮಹಾಲಕ್ಷ್ಮಿನ ಕೊಂದಿದ್ಯಾರು ಅಂತ ಗೊತ್ತಾಗತ್ತ, ಬಟ್ ಮುಕ್ತಿನ್ ಸಾಯಿಸಿದ್ಯಾರು? ಒಡಿಶಾಗ್ ಹೋದ ಬೆಂಗಳೂರು ಪೊಲೀಸ್ ಅವರು ಬರೀ ಕೈಯಲ್ಲಿ ಬರಲ್ಲ, ಅವ್ರಿಗೆ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಸಿಗುತ್ತೆ. ಮುಕ್ತಿ ಮನೆಗೆ ಹೋದಾಗ ಅವ್ರಿಗೆ ಮುಕ್ತಿ ಡೆತ್ ನೋಟ್ ಸಿಗುತ್ತೆ, ಅದು ಸೂಸೈಡ್ ನೋಟ್. ಅದ್ರಲ್ಲಿ ಹೇಗೆ ಮಹಾಲಕ್ಷ್ಮಿ ಮುಕ್ತಿನ ಟಾರ್ಚರ್ ಮಾಡಿದ್ಲು ಅಂಡ್ ಹೇಗೆ ಗೊತ್ತಿಲ್ಲದೆ ಅವನ್ ಕೈಯಾರೆ ಅವಳನ್ನ ಸಾಯಿಸಿದಾನೆ ಅಂತ ಬರ್ತಿರ್ತಾರೆ. ಸೊ ಇಟ್ ವಾಸ್ ಕ್ಲಿಯರ್ಲಿ ಅ ಸೂಸೈಡ್. ಸೊ ಈ ತರ ಎಷ್ಟೋ ಕೇಸಸ್ ಅಲ್ಲಿ ನೋಡಿದೀವಿ, ನಾವು ಹೇಗೆ ಗೊತ್ತಿಲ್ಲದೆ ಆಗೋ ಒಂದು ತಪ್ಪಿಂದ ನಮ್ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀವಿ ಅಂಡ್ ಎಷ್ಟೋ ಜನ ಆ ಗಿಲ್ಟ್ ಇಂದ ಡಿಪ್ರೆಷನ್ ಹೋಗಿ ಅವ್ರ ಪ್ರಾಣನ ಅವರೇ ತಗೋತಾರ. ಅಂಡ್ ಇಲ್ಲೂ ಕೂಡ ಮುಕ್ತಿ ಗಿಲ್ಟ್ ಇಂದ ಅವನ ಪ್ರಾಣನ ಅವನೇ ತಗೋತಾನೆ. ಈ ಕೇಸಿನ ನಾವ್ ಏನ್ ಅರ್ಥ ಮಾಡ್ಕೋತೀವಿ ಅಂದ್ರ ಹೇಗೆ ಲಸ್ಟ್ ಮತ್ತೆ ದುಡ್ಡಿನ ದುರಾಸೆಯಿಂದ ನಮ್ಮ ಒಂದೊಳ್ಳೆ ಲೈಫ್ ನ, ನಮ್ಮ ಒಂದೊಳ್ಳೆ ಫ್ಯಾಮಿಲಿನ ನಮ್ ಕೈಯಾರೆ ನಾವೇ ಹಾಳು ಮಾಡ್ಕೋತೀವಿ. ಸೊ ಬಿ ಸ್ಮಾರ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ ಮೊದಲನೇ ವಿಡಿಯೋದಲ್ಲೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ನಾನು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಕಡೆಯಿಂದ ಎಷ್ಟು ಒಳ್ಳೆ ಕಂಟೆಂಟ್ಸ್ ಆಗುತ್ತೋ ಅದನ್ನ ಕೊಡೋಕೆ ನಾನು 100% ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.